ಎಲ್ಲಾನು ನನ್ನ ಕಡೆಗೆ ತಿರುಗಿಸ್ಬಿಟ್ರು. ತಪ್ಪು ಮಾಡಿದೆ ನಾನು. ಅವತ್ತೇ ಅವಳನ್ನ ಸಾಯಿಸ್ಬಿಟ್ಟಿದ್ರು, ವಿಷಯ ಇಷ್ಟೆಲ್ಲ ಮುಂದುವರಿತಾನೆ ಇರಲಿಲ್ಲ. ಅವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿದಾಗಲೇ ಇವ್ರ ವಿಷಯ ಗೊತ್ತಾಗಿತ್ತು ನನಗೆ. ಈಗಿನ ಕಾಲದ ಮಕ್ಕಳಿಗೆ ಪ್ರೆಗ್ನೆನ್ಸಿ ಅಂದ್ರೆ ಆಟ ಆಗೋಗ್ಬಿಟ್ಟಿದೆ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಅಂತ ನಾನೇ ಬೈಕೊಂಡಿದ್ದೆ. ಹೊರಟೋಗಿ ಅಂತ ವಾರ್ನ್ ಕೂಡ ಮಾಡಿ ಕಳಿಸಿದ್ದೆ. ಆದ್ರೆ ವಿಷಯ ಇಷ್ಟೊಂದು ಮುಂದುವರಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಡಾಕ್ಟರ್, ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಪರವಾಗಿಲ್ಲ ಭಾರ್ಗವಿ. ಸಾರಿ ಭಾರ್ಗವಿ, LLB. ನೀವು ಸಂಧ್ಯಾ ಅನ್ನೋ ಹುಡುಗಿಗೆ ನ್ಯಾಯ ಕೊಡಿಸಿದ್ದನ್ನ ನಾನು TV ನ್ಯೂಸ್ನಲ್ಲಿ ನೋಡಿದ್ದೀನಿ. ನಿಮ್ಮಂಥ ಹೆಣ್ಮಕ್ಳು ಅವಶ್ಯಕತೆ ನಮ್ಮ ಸಮಾಜಕ್ಕೆ ತುಂಬಾ ಇದೆ ಭಾರ್ಗವಿ. ನನ್ನಿಂದ ಏನಾದರೂ ನಿಮ್ಗೆ ಹೆಲ್ಪ್ ಆಗಿದ್ರೆ ತುಂಬಾ ಸಂತೋಷ. ನಾನಿನ್ ಬರ್ತೀನಿ. ನಿಮ್ ಸುತ್ತ ಏನೆಲ್ಲ ಡ್ರಾಮಾ ನಡೀತಿದೆ ಅಂತ ಇವಾಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಇದಕ್ಕೆ ಹೇಳೋದು. ನಿಮ್ಗೆ ನಿಮ್ ತಂಗಿ ಮೇಲಿದ್ದ ಮೋಹದಲ್ಲಿ ಯಾವ್ದು ಸುಳ್ಳು ಯಾವ್ದು ನಿಜ ಅಂತಾನೆ ಗೊತ್ತಾಗ್ಲಿಲ್ಲ. ನಿಮ್ ಒಳ್ಳೆತನನ ಬಳಸ್ಕೊಂಡು ಇವ್ ನಿಮ್ಮನ್ನ ಯಾಮಾರ್ಸಿದ್ರು ಅರ್ಜುನ್. ಇಷ್ಟು ದಿನ ರಿತು ಹೆಸರು ಹಾಳಾಗ್ಬಾರ್ದು, ಅವಳಾಗ ಅವಳೆ ಬಂದು ಎಲ್ಲ ಹೇಳ್ತಾಳೆ ಅಂತ ಒಂದು ಭರವಸೆಲ್ ಕಾದೆ. ಆದ್ರೆ ಇವ್ರುಗಳಿಗೆ ಬುದ್ಧಿನೇ ಬರ್ಲಿಲ್ಲ. ಈ ಕ್ಷಣಕ್ಕೂ ನಾಟಕ ಮಾಡ್ತಿದ್ದಾರೆ. ಇವ್ರಿಗೇನಂತ ಹೇಳಿ? ಮೊದ್ಲೇ ಪರಿಸ್ಥಿತಿ ಸರಿಯಿಲ್ಲ. ಇವಳು ಬಂದು ಇಷ್ಟು ದೊಡ್ಡ ಭೂಕಂಪನೆ ಮಾಡ್ಬಿಟ್ಲಲ್ಲ, ಈಗ ಏನ್ ಮಾಡೋದು? ಇವ್ರ ಹತ್ರ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನನ್ನ ಹತ್ರ ನಿಜ ಹೇಳ್ತೀನಿ ಅಂತಂದು ಮೋಸ ಮಾಡ್ಬಿಟ್ಟಿಯಲ್ಲ ರೀತು. ನೋಡಿದ್ಯಾ, ನಿನ್ನ ಮೇಲಿನ ಪ್ರೀತಿಗೋಸ್ಕರ ನಿಮ್ಮಣ್ಣ ನನ್ನನ್ನು ವಿರೋಧ ಕಟ್ಕೊಂಡು ಮದುವೆ ಮಾಡಿಸ್ದ. ಈಗ ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ, ಇದಕ್ಕೇನು ಉತ್ತರ ಹೇಳ್ತೀಯ ನೀನು? ಹೇಳು. ನಾನ್ ಕರ್ಬೇಡಿ, ನನ್ ಮಗು ಸತ್ತೋಯ್ತು ಅಂತ ಹೇಳಿ ಎಲ್ಲರ ಕಣ್ಣಿಗೂ ಮಂಕ ಬೂದಿ ಎರಚ್ಬಿಟ್ಟಲ್ಲೇ. ಅದನ್ನ ನಂಬ್ಕೊಟ್ಟಾನು ನೀನ್ ಆ ವಿಕ್ಕಿನ ಮದ್ವೆ ಆಗು ಅಂತ ಹೇಳ್ದೆ. ನೀನ್ ಹೇಳಿದ್ದ ಎಲ್ಲ ಸುಳ್ಳು. ಅಯ್ಯೋ ದೇವ್ರೆ, ನಮ್ಮ ಹೊಟ್ಟೆ ಉರ್ಸಕ್ಕೆ ನಮ್ಗೆ ಯಾಕಿಂತ ಮಗಳನ್ನ ಕೊಟ್ಟೆ? ಯಾಕೆ ಕೊಟ್ಟೆ? ರಿತು, ಹತ್ರ ಬರ್ಬೇಡಿ, ಚುಚ್ಕೊಂಡ್ಬಿಡ್ತೀನಿ. ಬೇಡ ರಿತು. ಹೌದು, ಸುಳ್ಳು ಹೇಳ್ದೆ. ವಿಕ್ಕಿ ಮೇಲಿರೋ ಪ್ರೀತಿನ ಉಳಿಸ್ಕೊಳ್ಳೋ ಸುಳ್ಳು ಹೇಳ್ದೆ. ಇಲ್ಲ ಅಂದಿದ್ರೆ
ಅವನ ಜೊತೆ ಮದ್ವೆ ಮಾಡ್ತಿದ್ರಾ? ಎಲ್ರಿಗೂ ನಿಮ್ ರೆಸ್ಪೆಕ್ಟ್ ಸ್ಟೇಟಸ್ ಬಗ್ಗೆನೇ ಯೋಚನೆ ಅಲ್ವಾ? ನನ್ನ ಇಷ್ಟ ಕಷ್ಟನ ಯಾರಾದ್ರೂ ಹೇಳ್ಕೊಳ್ಳಿ. ವಿಕ್ಕಿನ ಮದ್ವೆ ಆಗಕ್ಕೆ ಇದೊಂದೇ ದಾರಿ ಉಳಿದಿದ್ದು. ಆದ್ರೆ ಈಗ ನನ್ ವಿಕ್ಕಿ ನನ್ನೊಳಗೆ ಉಳ್ದಿಲ್ಲ. ನೀವ್ ಅನ್ಕೊಂಡಾಗೆ ನಾನು ವಿಕ್ಕಿ ದೂರ ದೂರ ಆಗಿದೀವಿ. ಇನ್ ಬದುಕಿದ್ದು ಏನ್ ಪ್ರಶ್ನ? ರಿತು ಬೇಡ ರಿತು, ನನ್ ಮಾತು ಕೇಳು ರಿತು. ರಿತು ರಿತು ಬೇಡ. ಯಾಕೆ ನಮ್ಮ ಹೊಟ್ಟೆ ಉರ್ಸ್ತೀಯ? ಯಾಕೆ ಹಿಂಗ್ ಮಾಡ್ದೆ? ಹಿಂಗ್ ಮಾಡ್ದೆ? ಯಾಕೆ ಇಷ್ಟೊಂದು ಸುಳ್ಳು ಹೇಳಿ ನಾಟಕ ಮಾಡಿ ನಮ್ಮನ್ನೆಲ್ಲ ನಂಬಿಸ್ದೆ? ಇಲ್ಲ, ನಿನ್ ಜೊತೆ ಬದುಕಿರ್ಬಾರ್ದು. ನನ್ ಕಣ್ಮುಂದೆ ಇರ್ಬೇಡ. ಎಲ್ಲಾದ್ರೂ ಹೋಗ್ ಸತ್ತೋಗು. ಹೋಗ್ ಸಾಯಿ. ಹೋಗ್ ಸಾಯಿ. ಬ್ರೋ, ನನ್ ಮೋಸ ಮಾಡ್ಬೇಕು ಅಂತ ಈ ತರ ಮಾಡ್ಲಿಲ್ಲ. ಬೇಕಂತಾನೋ ಬೇಡ ಅಂತಾನೋ ತಪ್ಪು ಮಾಡಿದ್ ನಿಜ ಅಲ್ವಾ? ಅನ್ಯಾಯವಾಗಿ ಭಾರ್ಗವಿ ಅವ್ರ ಹತ್ರ ಒರಟಾಗಿ ನಡ್ಕೊಂಡೆ. ಭೂಮಿಗೆ ಬರ್ದಿರೋ ಒಂದು ಜೀವನ ಕೊಂದ ಕೊಲೆಗಾರ್ತಿ ಅಂತ ಅವಮಾನ ಮಾಡ್ದೆ. ಅವ್ರಂತವ್ರಲ್ಲ, ಒಂದು ಇರುವೆಗೂ ನೋವು ಮಾಡ್ದಲ್ಲೇ ಇರೋರು ಎಷ್ಟು ಕ್ರೂರವಾಗಿ ನಡ್ಕೊಳ್ಳಲ್ಲ ಅಂತ ನನ್ನ ಮನ್ಸು ಹೇಳ್ತಾನೆ ಇತ್ತು. ಆದ್ರೂ ಅವ್ರ ಮಾತು ನಂಬ್ದೆ, ನಿನ್ನ ನಂಬ್ದೆ. ಬ್ರೋ, ವಿಕ್ಕಿನ ಬಿಟ್ಟು ಬದುಕಿರೋ ಶಕ್ತಿ ಇಲ್ಲ ಅಂತ ಈ ನಾಟಕ ಆಡ್ದೆ ಅಷ್ಟೇ. ಪ್ಲೀಸ್ ಕ್ಷಮಿಸ್ಬಿಡು ಬ್ರೋ. ಹಾಗಂತ ಇಂಥ ದೊಡ್ಡ ಸುಳ್ಳು ಹೇಳದ? ಈ ರೀತಿ ಸುಳ್ಳು ಹೇಳಿದ್ರೆ ಹೆತ್ತೋರ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ನಿನ್ನಿಂದ ಪಾಪ ಭಾರ್ಗವಿನ ನಾವೆಲ್ಲರೂ ತಪ್ಪು ತಿಳ್ಕೊಂಡು. ಹೌದು ರೀ, ಇವಳು ಮಾತನ್ನ ನಂಬಿ ಪಾಪ ಭಾರ್ಗವಿಗೆ ನಾನು ಅನ್ಬಾರ್ದನ್ನೆಲ್ಲ ಅನ್ಬಿಟ್ಟೆ. ಸುಮ್ನಿದ್ರೆ ಎಲ್ರೂ ಭಾರ್ಗವಿ ಕಡೆಗೆ ಜಾರ್ಕೊಂಡ್ಬಿಡ್ತಾರೆ. ನೀವ್ ಯಾರು ಆ ಭಾರ್ಗವಿನ ಅಪಾರ್ಥ ಮಾಡ್ಕೊಂಡಿಲ್ಲ. ನಿಮ್ ಯೋಚನೆ ಸರಿಯಾಗೇ ಇದೆ. ರಿತು ಪ್ರೆಗ್ನೆಂಟ್ ಆಗಿಲ್ಲ ಸರಿ, ಆದ್ರೆ ವಿಕ್ಕಿ ಎಲ್ಲಿದ್ದಾನೀಗ? ರಿತು ಹೇಳಿರೋ ಒಂದು ಸುಳ್ಳಿಂದ ಅವಳ ಜೀವನ ಹಾಳು ಮಾಡೋದು ಎಷ್ಟು ಸರಿ ಹೇಳಿ? ಇಷ್ಟು ಚಿಕ್ಕ ಹುಡುಗಿ ಅಷ್ಟು ದೊಡ್ಡ ಸುಳ್ಳು ಹೇಳಿದಾಳೆ. ಹಾಗಾಗೋಗ್ ಮಾಡಿದ್ ಯಾರು ಹೇಳಿ? ಆ ಭಾರ್ಗವಿ. ಇವತ್ತು ರಿತು ಹೀಗ್ ನರಳಾಡೋ ಕಾರಣ ಆ ಭಾರ್ಗವಿಗೆ ವಿಕ್ಕಿ ಮೇಲಿರೋ ದ್ವೇಷ. ನಾನು ಆ ಭಾರ್ಗವಿನ ಅವಳು ಚಿಕ್ಕವಳಿದ್ದಾಗಿಂದ ನೋಡ್ತಾ ಇದ್ದೀನಿ. ಒಂದು ಹಠ ಹಿಡಿದ್ರೆ ಅದು ಸಿಗೋವರೆಗೂ ಬಿಡೋದಿಲ್ಲ. ಹಾಗಂತ ಅವಳ ಹಠಕ್ಕೆ ರಿತು ಜೀವನ ಹಾಳಾಗ್ಬಾರ್ದು ಅಲ್ವಾ? ನಿಮಗೆ ಇಷ್ಟ ಇದ್ರು ಇಲ್ದೇ ಇದ್ರು ರಿತುಗೆ ಮದ್ವೆ ಆಗಿದೆ. ರಿತು ಚೆನ್ನಾಗಿರ್ಬೇಕು ಅಂತಂದ್ರೆ ವಿಕ್ಕಿ ಬಿಡುಗಡೆ ಆಗ್ಲೇಬೇಕು. ಒಬ್ಬ ತಂದೆಯಾಗಿ ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಅರ್ಜುನ್, ಬೃಂದ ಹೇಳ್ದ ಹಾಗೆ ರಿತು ಮದುವೆ ಆಗೋಗಿದೆ. ನಿನ್ನೆ ನಂಬ್ಕೊಂಡಿದ್ದೀನಪ್ಪ. ಹೇಗಾದ್ರೂ ಮಾಡಿ ನನ್ನ ಮಗಳು ಬಾಳನ್ನ ಸರಿ ಮಾಡು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನೀವು ಚಿಂತೆ ಮಾಡಬೇಡಿ ಚಿಕ್ಕು. ರಿತು ಮೇಲೆ ನಿಮಗೆಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನನಗೂ ಇದೆ. ಈ ಮೊದಲೇ ಹೇಳಿರೋ ಹಾಗೆ ಅವಳ ಜೀವನನ ಸರಿ ಮಾಡೋ ಜವಾಬ್ದಾರಿ ನಂದು.
ಇವನೀಗ ಭಾರ್ಗವಿ ಪರವಾಗಿ ಮಾತಾಡದ್ನಾ ಅಥವಾ ಅವಳ ವಿರುದ್ಧ ಮಾತಾಡದ್ನಾ? ಹೆಂಡತಿ ಜೊತೆ ಹನಿಮೂನ್ಗೆ ಹೋಗ್ಬೇಕಾಗಿದ್ ನನ್ನ ಈ ಹಾಳಾದ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬಿಟ್ಲು ಆ ಭಾರ್ಗವಿ. ಕೋರ್ಟು ಕೇಸು ಎಲ್ಲ ಮುಗೀತು ಅನ್ಕೋತಿದ್ದೆ. ಹೇಗೂ ನಾನು ಕೊಲೆನೇ ಮಾಡಿಲ್ಲ ಅಂದ್ಮೇಲೆ ಯಾರು ಏನು ಕಿತ್ಕೊಳಕ್ಕೆ ಆಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಆ ಭಾರ್ಗವಿ ಜೊತೆ ಆ ಸ್ಫಟಿಕನೂ ಬಂದ್ಲು. ಅದು ಎಲ್ಲಿಂದ ಬಂದ್ಲೋ ಏನೋ. ಎಲ್ಲಾನು ನನ್ನ ಕಡೆಗೆ ತಿರುಗಿಸ್ಬಿಟ್ರು. ತಪ್ಪು ಮಾಡಿದೆ ನಾನು. ಅವತ್ತೇ ಅವಳನ್ನ ಸಾಯಿಸ್ಬಿಟ್ಟಿದ್ರು ವಿಷಯ ಇಷ್ಟೆಲ್ಲ ಮುಂದುವರಿತಾನೆ ಇರ್ಲಿಲ್ಲ. ಇನ್ನು ಇಲ್ಲೇ ಎಷ್ಟು ದಿನ ಇರಬೇಕು ಅಂತ ಲೆಕ್ಕ ಆಗ್ತಿದ್ಯಾ ಮರಿ? ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಇನ್ಮೇಲೆ ಇದೇ ನಿಮ್ಮ ಮಾವನ ಮನೆ. ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗೋದಕ್ಕಾಗಲ್ಲ. ನೀನು ಇಲ್ಲೇ ಫಿಕ್ಸು. ಯಾಕೆ ಹೇಳು? ನಿನಗೆ ಜೀವಾವಧಿ ಶಿಕ್ಷೆ ಆಗ್ತಿದೆ. ಒಂದು ಹುಡುಗಿ ಜೀವನ ಹಾಳು ಮಾಡಿ ಜೈಲಿಗೆ ಬಂದೆ. ಪಾಪ ಮತ್ತೊಂದು ಹುಡುಗಿನ ಮದುವೆ ಆಗಿ ಅವಳ ಜೀವನನ ಹಾಳು ಮಾಡ್ತಿದ್ಯಲ್ಲೋ. ನಾನೀ ಕೊಲೆ ಮಾಡಿಲ್ಲ ಪ್ರತಾಪ್. ನೀನಾದ್ರೂ ನನ್ನ ನಂಬೋ. ಅಲ್ಲ, ನನ್ನ ನಂಬಿ ಸರ್. ನಾನು ಇಲ್ಲಿವರೆಗೂ ಏನೇನು ಕೆಟ್ಟ ಕೆಲಸ ಮಾಡಿದ್ದೀನೋ ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ನಮ್ಮ ಅಪ್ಪನ ಮೇಲೆ ಆಣೆಗೂ ನಾನು ಈ ಕೊಲೆ ಮಾಡಿಲ್ಲ. ಏಯ್, ನಿಮ್ಮಪ್ಪನೇ ದೊಡ್ಡ ಲೋಫರು. ನೀನು ಅವನ ಮೇಲೆ ಆಣೆ ಮಾಡ್ತೀಯ ನೀನು? ಏನು ಅನ್ಕೊಂಡಿದ್ದೀರಾ ನೀವೆಲ್ಲ? ಮಾಡ್ದಿರೋ ಕೊಲೆನು ನನ್ನ ತಲೆ ಕಟ್ಟಿ ಯಾರನ್ನ ಬಚಾವ್ ಮಾಡಕ್ ಹೊರಟಿದ್ದೀರಾ? ಏಯ್, ಸಾಕ್ ಬಾಯ್ ಮುಚ್ಚೋ. ಇಷ್ಟೆಲ್ಲ ಸಾಕ್ಷಿಗಳಿದ್ರು ನಾನು ಕೊಲೆ ಮಾಡಿಲ್ಲ ಅಂತ ಹಾಡಿದ್ದೆ ರಾಗ ಆಡ್ತಿದ್ಯಲ್ಲ. ನಮ್ಮ ಕಣ್ಣು ಮುಂದೆ ಇರೋದು ಬರೀ ಸಂಧ್ಯಾ ಕೇಸ್ ಮಾತ್ರ. ಇನ್ನು ತೆರೆ ಮರೆಯಲ್ಲಿ ಅದೆಷ್ಟು ಕೇಸ್ಗಳಿದಾವ ನಿನ್ನ ಮೇಲೆ. MLA ಮಗ ಅಂತಾನೆ ಇಷ್ಟು ದಿಮಾಕ್ ಅಲ್ವಾ ನಿನಗೆ? ಏಯ್, ನಿನ್ನ ಮನೇಲಿ ಅಕ್ಕ ತಂಗಿದಿರಿದ್ರು ಬೇರೆಯವ್ರ ಮನೆ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಬೀರ್ತೀಯಲ್ಲ. ನಿನ್ನ ಜನ್ಮಕ್ಕೆ ನಿಜ ಬಗಳು. ಸಂಧ್ಯಾಗ ಏನೆಲ್ಲ ಚಿತ್ರಹಿಂಸೆ ಕೊಟ್ಟೆ, ಅವಳನ್ನ ಹೇಗೋ ಸಾಯಿಸ್ತೆ. ಅದನ್ನ ಹೋಗಿ ಸಾಯಿಸಿರೋರ ಹತ್ರ ಕೇಳ. ನಾನ್ ನಿಜವಾಗ್ಲೂ ಏನು ಮಾಡಿಲ್ಲ ಪ್ರತಾಪ್. ನಾನು ಮಾಡಿಲ್ಲ. ನೀನು ಕೊಲೆ ಮಾಡ್ದೆ, ನೀನು ಚಪ್ಪಲಿ ಮೊಬೈಲ್ ಎಲ್ಲ ಅಲ್ಲಿಗೆ ಹೇಗೆ ಹೋಯ್ತು? ನಿನ್ನ ಫಿಂಗರ್ ಪ್ರಿಂಟ್ಸು ಹೇಗಲ್ಲಿ ಸಿಕ್ತು? ನಿನಗೆ ಈಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ ನಿನ್ನ. ಸರ್, ನಾನೀಗ ನ್ಯಾಯಾಂಗ ಬಂಧನದಲ್ಲಿದ್ದೀನಿ ಅಂತ JP ಅಂಕಲ್ ಹೇಳಿದ್ದಾರೆ. ನೋಡೇ, ನನ್ನ ಮೇಲೆ ಸಣ್ಣ ಗೀಟ್ ಕೂಡ ಬೀಳಂಗಿಲ್ಲ. ಆಮೇಲೆ ಕೋರ್ಟ್ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಹುಷಾರ್. ನಿನಗೆ ಹೊಡಿದೆ ಬಡಿದೆ ಸತ್ಯ ಆಚೆ ಬರೋದೇ ಇಲ್ಲ ಅಲ್ವಾ? ಅದಕ್ಕೆ ಬೇಜಾನ್ ದಾರಿ ಇದಾವೆ. ಸಂಧ್ಯಾ ಕೊಲೆ ಆಗಿರೋ ಜಾಗದಲ್ಲಿ ನಿನ್ನ ಪ್ರೈವೇಟ್ ಸಿಮ್ ಕಾರ್ಡ್ ಕೂಡ ಸಿಕ್ಕಿದೆ. ಅಲ್ಲಿರೋ ಪ್ರತಿಯೊಂದು ಸಾಕ್ಷಿನೂ ನಿನ್ನ ಹೆಸರನ್ನ ಹೇಳ್ತಾ ಇದೆ. ಇನ್ನು ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ನೀನು ಅವಳು ಕೊಟ್ಟಿರೋ ಚಿತ್ರಹಿಂಸೆ ಕೂಡ ಗೊತ್ತಾಗ್ತಿದೆ. ಇದನ್ನೆಲ್ಲ ನೀನು ಸಂಧ್ಯಾ ಮೇಲೆ ಇರೋ ಕೋಪಕ್ಕೆ ಜಿದ್ಗೆ ಮಾಡಿದ್ಯಾ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ನಿನ್ ಜೊತೆ ಇದ್ಲಲ್ಲ ಮತ್ತೊಂದು ಹೆಂಗಸು, ಸಂಧ್ಯಾ ಮೇಲೆ ಅವಳಿಗೇನೋ ದ್ವೇಷ ಇತ್ತು.